ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು 10ನೇ ತರಗತಿಗೆ ಸಂಬಂಧಿಸಿದಂತೆ ನಾವಿವಾಗ MCQs ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪಾಠ ಬಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಓಕೆ, ಇದ್ರ ಬಗ್ಗೆ ಮೊದಲನೇ ಪ್ರಶ್ನೆ ನೋಡೋಣ. ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಅನ್ಕೋಬೇಕಂದ್ರೆ ಕೆಳಗಿನವುಗಳಲ್ಲಿ ಆಗುವಂತ ಯಾವ ಬದಲಾವಣೆ ಉಂಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ವಸ್ತುವಿನ ಸ್ಥಿತಿ ಬದಲಾವಣೆ ಆಗಿರ್ಬೇಕು, ವಸ್ತುವಿನ ಬಣ್ಣದಲ್ಲಿ ಬದಲಾವಣೆ ಆಗಿರ್ಬೇಕು, ವಸ್ತುವಿನ ತಾಪದಲ್ಲೂ ಕೂಡ ಬದಲಾವಣೆ ಆಗಿರ್ಬೇಕು, ಜೊತೆಗೆ ಈ ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸರಿಯಾದಂತ ಉತ್ತರ ಏನು? ಮೇಲಿನ ಎಲ್ಲವೂ ಅನ್ನುವಂಥದ್ದು ಇಲ್ಲಿ ಸರಿಯಾದಂತ ಉತ್ತರ. ಯಾಕೆ ಅಂದ್ರೆ ಅಲ್ಲಿ ಎಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿರುತ್ತಲ್ವಾ ಅಲ್ಲಿ ವಸ್ತುವಿನ ಸ್ಥಿತಿ ಬದಲಾಗುತ್ತೆ, ತಾಪದಲ್ಲೂ ಬದಲಾವಣೆ ಆಗುತ್ತೆ, ಜೊತೆಗೆ ಬಣ್ಣದಲ್ಲೂ ಕೂಡ ಬದಲಾವಣೆ ಆಗಿರ್ಬೇಕು. ಎರಡನೇ ಪ್ರಶ್ನೆ, ಪ್ರತಿವರ್ತಕ ಅಥವಾ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಈ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಹಾಗೂ ಅಕ್ವೇಯಸ್ ಅಂತ ಏನಿದಾವಲ್ವಾ ಈ ಸಂಕೇತಗಳು, ಈ ಸಂಕೇತಗಳ ಅರ್ಥವು ಕ್ರಮವಾಗಿ ಹೇಳಿ ಅಂತ ಹೇಳಿದ್ದಾರೆ. ಎಸ್, ಎಲ್, ಜಿ ಹಾಗೂ AQ ಅಂತ ಏನ್ ಹೇಳಿದಾರಲ್ವಾ ಅದರ ಅರ್ಥವನ್ನ ಕ್ರಮವಾಗಿ ಹೇಳಿ ಅಂತ ಹೇಳಿದ್ದಾರೆ. ಘನ, ದ್ರವ, ಅನಿಲ ಮತ್ತೆ ಜಲೀಯ ಅಂತ ಇದೆ. ಓಕೆ, ಇನ್ನೊಂದು ಜಲೀಯ, ಘನ, ದ್ರವ, ಅನಿಲ. ದ್ರವ, ಜಲೀಯ, ಘನ ಹಾಗೂ ಅನಿಲ. ಅನಿಲ, ಘನ, ದ್ರವ ಹಾಗೂ ಜಲೀಯ ಅಂತ ಇದೆ. ಸರಿಯಾದಂತ ಉತ್ತರ ಏನು? ಘನ, ದ್ರವ, ಅನಿಲ ಮತ್ತು ಅಕ್ವೇಯಸ್ ಅಂದ್ರೆ ಜಲೀಯ. ಓಕೆ, ಮೂರನೇ ಪ್ರಶ್ನೆ, ಯಾವಾಗ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾದ್ರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನ ನಾವೇನಂತ ಕರಿತೀವಿ? ನೋಡಿ, 2 A+B ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುವಂಥದ್ದು ಅದನ್ನ ನಾವೇನಂತ ಕರಿತೀವಿ? ವಿಭಜನೆ, ಸ್ಥಾನಪಲ್ಲಟ, ಸಂಯೋಗ, ದ್ವಿಸ್ಥಾನಪಲ್ಲಟ ಅಂತ ಇದೆ. ಸರಿಯಾದಂತ ಉತ್ತರ ಏನು? ಸಂಯೋಗ. ಓಕೆ, ಇಲ್ಲಿ ಸಂಯೋಗ ಅಂತ ಇದೆ, ಅದು ಸಂಯೋಗ. ಓಕೆ, ಒಂದು ಪ್ರತಿವರ್ತಕದಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಉತ್ಪತ್ತಿ ಆದ್ರೆ ಅಂತಹ ರಾಸಾಯನಿಕ ಕ್ರಿಯೆ ಆಗ್ಬೇಕದು. ಓಕೆ, ಅಂತಹ ಒಂದು ರಾಸಾಯನಿಕ ಕ್ರಿಯೆನ ಏನಂತ ಕರೀತಾರೆ? ಓಕೆ, ಇವಾಗ CO2 ದಟ್ ಇಸ್ ಗಿವ್ಸ್ ರೈಸ್ ಟು C+O2. ಓಕೆ, ಇಲ್ಲಿ ಏನಾಗಿದೆ, ಒಂದು ಪ್ರತಿವರ್ತಕದಿಂದ 2 ಉತ್ಪನ್ನಗಳು ಉಂಟಾಗಿದೆ. ಸೊ ಈ ರೀತಿ ಇದ್ದಾಗ ಅದನ್ನ ನಾವೇನಂತ ಕರಿತೀವಿ? ವಿಭಜನೆ ಕ್ರಿಯೆ ಅಂತ ಹೇಳ್ತೀವಿ. ಓಕೆ, ಏನಂತ ಕರಿತೀವಿ? ವಿಭಜನೆ ಕ್ರಿಯೆ. 5ನೇ ಪ್ರಶ್ನೆ, ಈ ರಾಸಾಯನಿಕ ಸಮೀಕರಣವನ್ನ ಪೂರ್ಣಗೊಳಿಸಿ ಅಂತ ಇದೆ. ಓಕೆ, ಏನಾಗುತ್ತೆ ಇದು? ಈಗ CaCO3 ಇದೆ, ಹೌದಲ್ವಾ? ಏನಾಗುತ್ತೆ ಇಲ್ಲಿ? CO2 ಬಿಡುಗಡೆ ಆದ್ರೆ ಓಕೆ ಉಳಿಯುವಂಥದ್ದೇನು? CaCO ಓಕೆ ನೋ Ca ನೋಡಿ, CO2 ನಾವು ಹೊರಗಡೆ ತಗೊಂಬಂದ್ರೆ ಇನ್ನೇನು ಉಳಿಯುತ್ತೆ ಅಲ್ಲಿ? CaO, ಹೌದಲ್ವಾ? CaO. This is solid and this is gaseous. ಓಕೆ, ಹಾಗಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಏನು? CaO plus CO2. ಓಕೆ, ಮುಂದಿನ ಪ್ರಶ್ನೆ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಹೀರಲ್ಪಡುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನ ನಾವೇನಂತ ಕರಿತೀವಿ? ನೋಡಿ, ಇಫ್ ಸಪೋಸ್ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆದ್ರೆ ಏನಂತ ಕರಿತೀವಿ? ರಿಲೀಸ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ದಟ್ ಇಸ್ ಬಹಿರುಷ್ಣುಕ ಕ್ರಿಯೆ ಅಂತ ಕರಿತೀವಿ. ಅಂದ್ರೇನು? ಎಕ್ಸೋಥರ್ಮಿಕ್ ಅಂದ್ರೆ ಅಲ್ಲಿ ಹೀಟ್ ರಿಲೀಸ್ ಆಗಿದೆ ಅಂತ. ಅದೇ ಹೀರಲ್ಪಟ್ರೆ ಏನಂತ ಕರಿತೀವಿ? ದಟ್ ಇಸ್ ಅಂತರುಷ್ಣುಕ, ಎಂಡೋಥರ್ಮಿಕ್. ಓಕೆ, ಅಂತರುಷ್ಣುಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ವಾತಾವರಣಕ್ಕೆ ಬಿಡುಗಡೆಯಾದ್ರೆ ಅಂತಹ ರಾಸಾಯನಿಕ ಕ್ರಿಯೆನ ಹೀಗೆಂತೀವಿ? ಏನಂತ? ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ವಾತಾವರಣಕ್ಕೆ ಬಿಡುಗಡೆ ಆದ್ರೆ, ನೋಡಿ ಉಷ್ಣ ಹೀಟ್ ಏನಿರುತ್ತೆ ಅದು ವಾತಾವರಣಕ್ಕೆ ಬಿಡುಗಡೆ ಆದ್ರೆ ಅದನ್ನ ನಾವು ಅಂತಹ ಒಂದು ರಾಸಾಯನಿಕ ಕ್ರಿಯೆಯನ್ನ ನಾವೇನಂತ ಕರಿತೀವಿ? ಮೀನ್ಸ್ ರಿಲೀಸ್ ಆದ್ರೆ ಹೀಟ್ ರಿಲೀಸ್ ಆಗುವಂತ ಪ್ರೋಸೆಸ್ ಅಂತ ಇಂಡೈರೆಕ್ಟ್ ಆಗಿ ಇದೆ. ಅದನ್ನೇನಂತ ಕರಿತೀವಿ? ಬಹಿರುಷ್ಣುಕ ಕ್ರಿಯೆ ಅಂತ ಹೇಳ್ತೀವಿ, ಹೌದಲ್ವಾ? ಮುಂದಿನ ಪ್ರಶ್ನೆ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಒಂದು ರಾಸಾಯನಿಕ ಕ್ರಿಯೆನ ಏನಂತ ಕರಿತೀವಿ? ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಉಂಟಾಗುವಂಥದ್ದು, ಹಾಗಾದ್ರೆ ಅಂತಹ ಒಂದು ರಾಸಾಯನಿಕ ಕ್ರಿಯೆಯನ್ನ ಏನಂತ ಕರಿತೀವಿ? ಸಂಯೋಗ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ, ವಿಭಜನೆ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ ಅಂತ ಇದೆ.
ಓಕೆ, ಸರಿಯಾದಂತ ಉತ್ತರ ಏನು? ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಓಕೆ, ಅಂದ್ರೆ ಅಲ್ಲಿ ಅಯಾನ್ಸ್ ಮಾತ್ರ ಎಕ್ಸ್ಚೇಂಜ್ ಆಗುವಂತದ್ದು. ಈಗ Na+Cl-, ಓಕೆ, ಇವು ಏನಿರುತ್ತೆ ಅದು ಅಯಾನುಗಳ ವಿನಿಮಯ ಆಗುವಂತ ಕ್ರಿಯೆಯನ್ನ ನಾವೇನಂತ ಕರಿತೀವಿ? ದಟ್ ಇಸ್ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಪ್ರೋಸೆಸ್ ಅಂತ. ಓಕೆ, 9ನೇ ಪ್ರಶ್ನೆ. ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ತಳಭಾಗದಲ್ಲಿ ಸಂಗ್ರಹವಾಗುವಂತ ಜಲ ವಿಲೀನಗೊಳ್ಳದ ಬಿಳಿಯ ವಸ್ತುವನ್ನ ಏನಂತ ಕರಿತೀವಿ? ಅಂದ್ರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ತಳಭಾಗದಲ್ಲಿ, ಈಗ ಇದು ಒಂದು ಟೆಸ್ಟ್ ಟ್ಯೂಬ್ ಅಂತ ಅನ್ಕೊಂಡ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಏನಿರುತ್ತೆ, ಇದು ಕಂಪ್ಲೀಟ್ಲಿ ಡಿಸಾಲ್ವ್ ಆಗದೆ ಇರುವಂತಹ ಒಂದು ಬಿಳಿ ವಸ್ತುವನ್ನ ನಾವೇನಂತ ಕರಿತೀವಿ? ಪ್ರಕ್ಷೇಪ, ಮೀನ್ಸ್ ಪ್ರೆಸಿಪಿಟೇಷನ್ ಅಂತ ಕರಿತೀವಿ, ಅಥವಾ ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಓಕೆ, ಪ್ರಕ್ಷೇಪ. 10ನೇ ಪ್ರಶ್ನೆ. ಉತ್ಕರ್ಷಣೆ ಕ್ರಿಯೆ ಅಂದ್ರೆ ಏನು? ಉತ್ಕರ್ಷಣೆ ಅಂದ್ರೆ ಏನು? ನೋಡಿ, ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡುವುದು ಅಥವಾ ಹೈಡ್ರೋಜನ್ ಅನ್ನ ಪಡೆಯುವುದು. ಆಕ್ಸಿಜನ್ ನ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಳ್ಳುವುದು. ಗಂಧಕದ ಡೈಆಕ್ಸೈಡ್ ನೊಂದಿಗೆ ವರ್ತಿಸುವುದು, ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುವುದು ಅಂತ ಇದೆ. ಏನು ಸರಿಯಾದಂತ ಉತ್ತರ? ಉತ್ಕರ್ಷಣೆ. ಓಕೆ, ಉತ್ಕರ್ಷಣೆ ಅಂದ್ರೆ ಏನು? ಉತ್ಕರ್ಷಣೆ ಅಂತ ಅಂದ್ರೆ ಇದು ಆಕ್ಸಿಜನ್ ಅನ್ನ ಪಡೆದುಕೊಳ್ಳುತ್ತೆ. ಓಕೆ, ಅಡಿಷನ್ ಆಫ್ ಆಕ್ಸಿಜನ್ ಅಂತ ಹೇಳ್ತೀವಿ. ಅಡಿಷನ್ ಆಫ್ ಆಕ್ಸಿಜನ್. ಓಕೆ, ಅಡಿಷನ್ ಆಫ್ ಆಕ್ಸಿಜನ್. ಉತ್ಕರ್ಷಣೆ ಅಂದ್ರೆ ಏನು? ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಉತ್ಕರ್ಷಣೆ ಅಂತ ಹೇಳಿದ್ರೆ ಆಕ್ಸಿಜನ್ ಅನ್ನ ಪಡೆದುಕೊಳ್ಳೋದು ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಳ್ಳೋದು. ಓಕೆ, ಒಂದು ಹೈಡ್ರೋಜನ್ ಅನ್ನ ಕಳೆದುಕೊಳ್ಳುತ್ತೆ ಅಂದ್ರೆ ಸಿಂಪಲ್ ಆಗಿ ಏನು ಅಂದ್ರೆ ಅಲ್ಲಿ ಉತ್ಕರ್ಷಣೆ ಅಂದ್ರೆ ಅಲ್ಲಿ ಆಡಿಂಗ್ ಆಫ್ ಆಕ್ಸಿಜನ್ ಇದೆ ಅಂತ ಅಂದ್ರೆ ಅಲ್ಲಿ ಹೈಡ್ರೋಜನ್ ಅನ್ನ ಅದು ಕಳ್ಕೊಳ್ತಾ ಇದೆ ಅಂತ. ಓಕೆ, ರಿಡಕ್ಷನ್ ಅಂದ್ರೆ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡೋದು, ಅಂದ್ರೆ ಇಲ್ಲೇನಾಗುತ್ತೆ, ಹೈಡ್ರೋಜನ್ ಅನ್ನ ಪಡೆದುಕೊಳ್ಳುತ್ತೆ. ಓಕೆ, ಅಲ್ಲಿ. ಸೊ ಇವಾಗ ಉತ್ಕರ್ಷಣೆ ಅಂದ್ರೆ ಏನು? ಅಡಿಷನ್ ಆಫ್ ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ನ ಪಡೆದುಕೊಳ್ಳುತ್ತೆ ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಳ್ಳುತ್ತೆ. ಓಕೆ, 11ನೇ ಪ್ರಶ್ನೆ. ಚಿಪ್ಸ್ ಪೊಟ್ಟಣದಲ್ಲಿ ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನ ತಡೆಯೋದಕ್ಕೆ ಚಿಪ್ಸ್ ನ ಪೊಟ್ಟಣದಲ್ಲಿ ಈ ಅನಿಲವನ್ನ ತುಂಬುತ್ತಾರೆ. ಯಾವ ಅನಿಲವನ್ನ ತುಂಬುತ್ತಾರೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಲೋಹಗಳು ತನ್ನ ಸುತ್ತಲಿರುವ ತೇವಾಂಶ ಮತ್ತು ಆಮ್ಲಗಳಿಂದ ಆಕ್ರಮಿಸಲ್ಪಟ್ಟು ಹಾನಿಗೊಳಗಾಗುವ ಕ್ರಿಯೆಯನ್ನ ಈ ತರ ಕರೀತಾರೆ. ಏನಂತ? ಲೋಹಗಳು ತನ್ನ ಸುತ್ತ ಇರುವಂತ ಅಂದ್ರೆ ವಾತಾವರಣದಲ್ಲಿ ಇರುವಂತಹ ತೇವಾಂಶ ಜೊತೆಗೆ ಆಮ್ಲಗಳಿಂದ ಆಕ್ರಮಿಸಲ್ಪಟ್ಟು ಏನಾಗುತ್ತೆ? ಹಾನಿಗೊಳಗಾಗುತ್ತೆ. ಅಂತ ಒಂದು ಕ್ರಿಯೆಯನ್ನ ನಾವೇನಂತ ಕರಿತೀವಿ? ಕರೋಷನ್ ಅಂತ ಹೇಳ್ತೀವಿ. ಹೌದಲ್ವಾ? ಸೊ ಅದನ್ನೇನಂತ ಕರಿತೀವಿ? ನಶಿಸುವಿಕೆ. ಓಕೆ, 13ನೇ ಪ್ರಶ್ನೆ. ಇದು ಯಾವ ಪ್ರಕಾರದ ರಾಸಾಯನಿಕ ಕ್ರಿಯೆ ಆಗಿದೆ? ನೋಡಿ, 2H2 plus O2 gives rise to 2H2O. ಓಕೆ, ಇದು ಯಾವ ತರಹದ ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ 2 ಪ್ರಾಡಕ್ಟ್ ಅಂದ್ರೆ 2 ರಿಯಾಕ್ಟೆಂಟ್ಸ್ ಒಂದು ಪ್ರಾಡಕ್ಟ್ ಅನ್ನ ಕ್ರಿಯೇಟ್ ಕೊಟ್ಟಿದೆ. ಹೌದಲ್ವಾ? ಇಲ್ಲಿ ಏನಾಗಿದೆ? 2A+B ಸೇರ್ಕೊಂಡು ಇಲ್ಲಿ AB ಆಗಿದೆ. ಹೌದಲ್ವಾ? 2 ರಿಯಾಕ್ಟೆಂಟ್ಸ್ ಒಂದು ಪ್ರಾಡಕ್ಟ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಇದನ್ನ ನಾವೇನಂತ ಕರಿತೀವಿ? ಇದನ್ನ ಸಂಯೋಗ ಅಂತ ನಾವು ಕರಿತೀವಿ. ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ. ಓಕೆ, 14ನೇ ಪ್ರಶ್ನೆ ನೋಡಿ, ಈ ರಾಸಾಯನಿಕ ಕ್ರಿಯೆಯನ್ನ ಸಮದೂಗಿಸಿ ಅಂತ ಇದೆ. ಇಲ್ಲೂ Mg ಇದೆ, ಇಲ್ಲಿ O2 ಇದೆ. ಸೊ ಇದನ್ನ ಇಲ್ಲಿ O2 ಇರೋದ್ರಿಂದ ನಾವು ಇಲ್ಲಿ MgO2 ಅಂತ ಮಾಡೋದಕ್ಕೆ ಆಗಲ್ಲ. ಹೌದಲ್ವಾ? ಸೊ ಅದನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲಿ 2 ಇರೋದ್ರಿಂದ ಇಲ್ಲಿ ನಾವು 2 ಹಾಕಿದಾಗ ಇಲ್ಲಿ 2Mg ಆಗುತ್ತೆ, 2Mgನು ಆಗುತ್ತೆ. ಸೊ ಸರಿಯಾದಂತ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 15ನೇ ಒಂದು ಪ್ರಶ್ನೆ. ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನ ಸೃಷ್ಟಿಸುವುದಕ್ಕಾಗಲಿ ಅಂದ್ರೆ ರಾಶಿಯನ್ನ ಮಾಸನ್ನ ಸೃಷ್ಟಿಸುವುದಕ್ಕಾಗಲಿ ಅಥವಾ ಲಯಗೊಳಿಸುವುದಕ್ಕಾಗಲಿ ಸಾಧ್ಯವಿಲ್ಲ. ಲಯ ಮೀನ್ಸ್ ನಾಶಗೊಳಿಸೋದಕ್ಕಾಗ್ಲಿ ಡಿಸ್ಟ್ರಾಯ್ ಮಾಡೋದಕ್ಕಾಗ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. 2ನೇದು ಒಂದು ರಾಶಿಯನ್ನ ಸೃಷ್ಟಿಸಬಹುದು ಹಾಗೂ ಲಯಗೊಳಿಸಬಹುದು. 3ನೇದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಉತ್ಪನ್ನಗಳಿಗೆ ಸಮ ಆಗಿರಲ್ಲ ಅಂತ ಇದೆ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನ ಪರಿಗಣಿಸುವ ಅಗತ್ಯತೆ ಇರೋದಿಲ್ಲ ಅಂತ ಇದೆ. ಇದಿಷ್ಟರಲ್ಲಿ ಸರಿಯಾದಂತ ಹೇಳಿಕೆ ಯಾವುದು? ನೋಡಿ,
ರಾಸಾಯನಿಕ ಕ್ರಿಯೆ ಅಂತ ಬಂದಾಗ ನಾವು ಅದನ್ನ ಮಾಸ್ ಕೆನ್ ನಾಟ್ ಬಿ ಕ್ರಿಯೇಟೆಡ್, ಓಕೆ, ಅಂಡ್ ಡೆಸ್ಟ್ರಾಯ್ಡ್ ಅಂತ ಇದೆ. ಇದನ್ನ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ನಾವು ಹೇಳ್ತೀವಿ. ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಯಾವುದು? ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನ ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಅಂತ. ಓಕೆ, ಸೊ ಇದಿಷ್ಟು ಯಾವುದಕ್ಕೆ ಸಂಬಂಧಿಸಿದಂತೆ ಪಾಠ, ಯಾವ ಒಂದು ಪಾಠ, ದಟ್ ಇಸ್ ರಾಸಾಯನಿಕ ಕ್ರಿಯೆಗಳು. ಓಕೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಈ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ 15 MCQs ಅನ್ನು ನೋಡಿದೀವಿ. ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ MCQs ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.